ನಿಮಗೆ ಕೇಳಿ ಹೇಳ್ಬಿಡಿ. ನಿಮ್ಮ ಪ್ರಶ್ನೆ ನನಗೆ ಪೂರ್ಣ ಗೊತ್ತಾಯಿತು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ಯಾರ, ಅವ್ರು ಹೇಳ್ದಂಗೆ ಕೇಳೋರು ನಾವು. ಅದಕ್ಕೆ ಅವ್ರು ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳ್ಯಾರ. ಅದಕ್ಕೆ ನೀವು ಏನೋ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೇನೂ ಉತ್ತರ ಕೊಡೋದಿಲ್ಲ. ಅದಕ್ಕೆ ಆ ಪ್ರಶ್ನೆಯನ್ನು ನನಗೆ ಸಂಬಂಧ ಇಲ್ಲದ್ದು ಹೌದು. ಅದಕ್ಕೆ ನಾನೇನೋ ಸದ್ಭಾವನೆ ಶುಭಾಶಯ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ಬಂದಾಗ ದಾಸೋಹದ ಬಗ್ಗೆ ನಾವು ಮಾತನ್ನು ಪ್ರಸ್ತಾಪ ಮಾಡಿದ್ವಿ. ಮೇವು ದಾಸೋಹದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಆ ದಾಸೋಹ ಕಟ್ಟಡ ಹಾಗೂ ಮೇವು ದಾಸೋಹದ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅವುಗಳನ್ನು ಮಾಡೋದಕ್ಕೆ ಈಗಾಗಲೇ DPR ಸಿದ್ಧತೆ ನಡೆದಿದೆ. ಬಹುಶಃ ಒಂದು ತಿಂಗಳು ಒಪ್ಪತ್ತಿನೊಳಗೆ ಆ ಕಟ್ಟಡದ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಅಥವಾ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ. ಬಹುಶಃ ನಮ್ಮ ಹೊಸ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಈ ಯಲ್ಲಮ್ಮನಗುಡ್ಡ ಕ್ಷೇತ್ರವನ್ನು, ರೇಣುಕಾ ಯಲ್ಲಮ್ಮಗುಡ್ಡ ಕ್ಷೇತ್ರವನ್ನು, ಈ ಪವಿತ್ರ ಸ್ಥಳವನ್ನು ಅತ್ಯಂತ ಶ್ರೇಷ್ಠ ರೀತಿಯಿಂದ ಅದನ್ನು ಅಭಿವೃದ್ಧಿಪಡಿಸಬೇಕು. ಏನು ಇವತ್ತು TTD ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಆ ಪ್ರದೇಶದಲ್ಲಿ ಹಾಗೆ ಅಭಿವೃದ್ಧಿ ಆಗಿದೆ. ಅದು ಒಂದು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಆ ಕ್ಷೇತ್ರವನ್ನು ಭಾಳಷ್ಟು ಸುಂದರವಾಗಿ ಶಿಸ್ತಿನಿಂದ ಅಭಿವೃದ್ಧಿಪಡಿಸಬೇಕನ್ನುವಂಥ ಪ್ರಯತ್ನ ನಡೆದಿದೆ.